ಮಧ್ಯಪ್ರಾಚ್ಯದ ಯುದ್ಧ ಈಗ ಒಂದು ಅತ್ಯಂತ ಅಪಾಯಕಾರಿ ಹಂತಕ್ಕೆ ತಲುಪಿದೆ. ಇದು ಕೇವಲ ಕ್ಷಿಪಣಿ ದಾಳಿ ಅಥವಾ ಸ್ಟ್ರೈಕ್ಗಳ ಮಟ್ಟದಲ್ಲಿ ಉಳಿದಿಲ್ಲ. ಈಗ ಅಣು ಕೇಂದ್ರಗಳ ಸುತ್ತಲೂ ದಾಳಿಗಳು ನಡೆಯುತ್ತಿರುವುದರಿಂದ ವಿಶ್ವದ ಗಮನ ಈ ಭಾಗದ ಕಡೆ ತಿರುಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಕೂಡ ಈಗ ಎಚ್ಚರಿಕೆ ನೀಡಿದೆ. ಈ ಪರಿಸ್ಥಿತಿ ನಿಯಂತ್ರಣದಿಂದ ತಪ್ಪಿದರೆ ಅದರ ಪರಿಣಾಮ ಭಯಾನಕವಾಗಿರಬಹುದು ಅಂತ ಹೇಳಿದೆ. ಏನ್ ನಡೀತಾ ಇದೆ? ಇತ್ತೀಚಿನ ವರದಿಗಳ ಪ್ರಕಾರ ಇರಾನ್ ಸಂಬಂಧಿಸಿದ ಅಣು ಸೌಲಭ್ಯಗಳ ಬಳಿ ದಾಳಿಗಳು ನಡೆದಿವೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಅಣು ಕೇಂದ್ರಗಳ ಮೇಲೆ ದಾಳಿ ಅಂದ್ರೆ ಅದು ಸಾಮಾನ್ಯ ಮಿಲಿಟರಿ ಟಾರ್ಗೆಟ್ ಅಲ್ಲ. ಅಲ್ಲಿ ಯಾವುದೇ ದೊಡ್ಡ ಸ್ಫೋಟ ಆಗದಿದ್ರೂ ಸಹ ರೇಡಿಯೇಷನ್ ಲೀಕ್ ಆಗುವ ಅಪಾಯ ಇರುತ್ತೆ. ಇದು ಸಾವಿರಾರು ಜನರ ಆರೋಗ್ಯದ ಮೇಲೆ ಪರಿಣಾಮ ಕೂಡ ಬೀರುವ ಸಾಧ್ಯತೆ ಇದೆ. WHO ಏನಂತ ಎಚ್ಚರಿಕೆ ಕೊಟ್ಟಿದೆ ಅಂದ್ರೆ, ವಿಶ್ವ ಆರೋಗ್ಯ ಸಂಸ್ಥೆಯ ತಜ್ಞರು ಹೇಳಿರೋದೇನಂದ್ರೆ, ಅಣು ಕೇಂದ್ರಗಳಿಗೆ ಹಾನಿಯಾದ್ರೆ ರೇಡಿಯೇಷನ್ ಹರಡುವ ಸಾಧ್ಯತೆಗಳಿದ್ದಾವೆ, ಕುಡಿಯುವ ನೀರು ಮಾಲಿನ್ಯ ಆಗುವ ಅಪಾಯಗಳಿದ್ದಾವೆ, ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಕೂಡ ಬರಬಹುದು, ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಕೂಡ ತುಂಬಾ ಇದೆ. ಇದು ಕೇವಲ ಒಂದು ದೇಶದ ಸಮಸ್ಯೆ ಅಲ್ಲ, ಇದು ಮಾನವ ಕುಲದ ಸಮಸ್ಯೆ ಆಗಬಹುದು. ಯಾಕೆ ಇದು ತುಂಬಾ ಅಪಾಯ? ಅಣು ಕೇಂದ್ರಕ್ಕೆ ಹಾನಿ ಆದ್ರೆ ಅದರ ಪರಿಣಾಮ ತಕ್ಷಣ ಕಾಣಿಸಿಕೊಳ್ಳದೆ ಇರಬಹುದು, ಆದ್ರೆ ಅದು ನಿಧಾನವಾಗಿ ಜನರ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಪರಿಸರ ಹಾನಿ, ಬೆಳೆಗಳಿಗೆ ಹಾನಿ, ಪ್ರಾಣಿಗಳ ಮೇಲೆ ಪರಿಣಾಮ, ಮುಂದಿನ ಪೀಳಿಗೆಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಅದಕ್ಕಾಗಿ ಯುದ್ಧದಲ್ಲಿಯೂ ಕೆಲವು ನಿಯಮಗಳನ್ನ ಅನುಸರಿಸ್ಕೊಂಡಿರ್ತಾರೆ. ಅಣು ಕೇಂದ್ರಗಳಂತಹ ಅಪಾಯಕಾರಿ ಪ್ರದೇಶಗಳನ್ನ ಸಾಮಾನ್ಯವಾಗಿ ಟಾರ್ಗೆಟ್ ಮಾಡೋದಿಲ್ಲ. ಇದೀಗ ದೊಡ್ಡ ಪ್ರಶ್ನೆ ಏನಂದ್ರೆ, ಈ ಯುದ್ಧ ಇನ್ನಷ್ಟು ವಿಸ್ತರಿಸಬಹುದಾ ಅಥವಾ ಇನ್ನಷ್ಟು ದೇಶಗಳು ಇದರಲ್ಲಿ ಸೇರ್ಬಹುದಾ? ತಜ್ಞರು ಹೇಳೋದೇನಂದ್ರೆ, ಈ ಪರಿಸ್ಥಿತಿ ಮುಂದುವರೆದರೆ ಜಾಗತಿಕ ಮಟ್ಟದಲ್ಲಿ ಪರಿಣಾಮ ಕಾಣಿಸ್ಕೊಳ್ಬಹುದು. ಒಂದು ವಿಷಯ ಮಾತ್ರ ಸ್ಪಷ್ಟ, ಮಧ್ಯಪ್ರಾಚ್ಯದ ಯುದ್ಧ ಈಗ ಒಂದು ಟರ್ನಿಂಗ್ ಪಾಯಿಂಟ್ಗೆ ಬಂದಿದೆ. ಇದು ಶಾಂತಿಯಿಂದ ಮುಗಿಯುತ್ತಾ ಅಥವಾ ಇನ್ನಷ್ಟು ದೊಡ್ಡ ಸಂಘರ್ಷಕ್ಕೆ ಕಾರಣವಾಗುತ್ತಾ? ಮುಂದಿನ ಅಪ್ಡೇಟ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.